ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಬೇಜವಾಬ್ದಾರಿತನ ತೋರಿಸಿರೋದು ನಾವಿನ್ನೂ ಅಷ್ಟೊಂದು ನಿದರ್ಶನಗಳನ್ನ ನಾವು ಕಂಡಿಲ್ಲ. ಇಲ್ಲ, ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಕಾಣಲಿಲ್ಲ ನಾವು. ಹಾಗೆಲ್ಲ ಇರುವಾಗ ಸೊ ವಾಟ್ ಶುಡ್ ಬಿ ಹರ್ ಐಡೆಂಟಿಟಿ ಅನ್ನೋದೇ ಇವಾಗ ಅಲ್ಲಿಗೆ ಒಂದು ಪೊಲೀಸ್ ಆಫೀಸರಿಗೆ ಹೀಗಾಗ್ತಿದೆ. ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂತಹ ಮಹಿಳೆಗೆ ಪುನಃ ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಇನ್ನು ಯಾವ ಐಡೆಂಟಿಟಿ ಬೇಕಾಗಿದೆ? ಅಲ್ಲಿಗೆ ನನ್ನ ಹೆಣ್ಣು ಅನ್ನೋ ಐಡೆಂಟಿಟಿಯನ್ನ ಅದೇ ಸಾಲ್ತಾ ಇಲ್ಲ. ಅದ್ರ ನಂತರದ ಬೇರೆ ಏನೆಲ್ಲ ಬೇಕಾಗಿದೆ ಟು ಬಿ ಆನ್ ಬೋರ್ಡ್, ಲೇಬಲ್, ಸರ್ಟಿಫಿಕೇಟ್, ಅಕಾಡೆಮಿಕ್ ಎಲ್ಲ ಮಾಡಿದ್ರು ಸಾಲ್ತಾ ಇಲ್ಲ ಅಂತ ಹೇಳಿದ್ರೆ ದಟ್ ಮೀನ್ಸ್ ವಾಟ್ ಎಲ್ಸ್ ಟು ಬಿ ಡನ್? ವಾಟ್ ಎಲ್ಸ್ ಶುಡ್ ಬಿ ಹರ್ ಐಡೆಂಟಿಟಿ ದೆನ್? ಅಲ್ವಾ? ಕರೆಕ್ಟ್. ಆಶ್ಚರ್ಯ ಆಗತ್ತೆ ಇವಾಗ ನೋಡಿದ್ರೆ ಅಲ್ಲ, ಯಾವ ನಿದರ್ಶನ ನಮಗೆ ಕಣ್ಮುಂದ್ ಬರುತ್ತೆ. ನಮ್ಮ ಒಂದು ಐಡೆಂಟಿಟಿಗೋಸ್ಕರ ನಾವು ಎಷ್ಟು ಹೋರಾಡ್ತಾ ಇರ್ತೀವಿ, ನಮಗೆ ಗೊತ್ತೂ ಆಗಲ್ಲ ನಮ್ಗೆ ಏನು ಅದೇ ನಾವು ಇಲ್ಲ. ಗಂಡಸರಿಗೆ ಅವ್ರಿಗೆ ಅದು ಐಡೆಂಟಿಟಿ ಪ್ರಶ್ನೆ ಇಲ್ವಲ್ಲ, ಆದ್ರೆ ನಾವು ಕೇಳ್ತಾ ಇಲ್ವಲ್ಲ ಅವರಿಗೆ ನೀನ್ ನಿಜವಾಗ್ಲೂ ಗಂಡಸ ಅಂತ ಕೇಳ್ತಾ ಇದೀವಾ?